ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪವಾಡ ಅಂದರೆ ಏನು? ಹೇಗಿರುತ್ತೆ? ಬೆಳಗಿನ ಹೊತ್ತು ಸೂರ್ಯೋದಯ ಆಗೋದಕ್ಕೆ ಇನ್ನೂ ಒಂದೆರಡು ಗಂಟೆಗಳಿವೆ. ಸುತ್ತಮುತ್ತಲ ಹಳ್ಳಿಯ ಜನ ಎತ್ತಿನ ಗಾಡಿಯನ್ನು ಕಟ್ಟಿಕೊಂಡು ಗುಂಪು ಗುಂಪಾಗಿ ಬಂದು ಒಟ್ಟಿಗೆ ಸೇರಿ ಇಡೀ ಮೈ ತುಂಬ ಬರೀ ಕಣ್ಣುಗಳು ಮಾತ್ರ ಕಾಣೋ ಹಾಗೆ ಕಂಬಳಿಯನ್ನು ಮತ್ತೊಂದನ್ನು ಸುತ್ತುಕೊಂಡು ಓರ್ವ ಮಹಾನುಭಾವರ ಭಾಷಣವನ್ನು ಕೇಳೋದಕ್ಕೆ ಸೇರ್ತಾರೆ ಅಂದರೆ ಅದು ಪವಾಡ ಅಲ್ಲದೆ ಮತ್ತೇನು. ಆ ಮಹಾನುಭಾವ ಮತ್ಯಾರೂ ಅಲ್ಲ, ಸ್ವಾಮಿ ಸಿದ್ದೇಶ್ವರರು. ಮಕ್ಕಳಿಗಾಗಿ ಸ್ವಾಮಿ ಸಿದ್ದೇಶ್ವರರ ಕಥೆಗಳು ಸೊಗಸಾದ ಕೃತಿ. ನಿರೂಪಿಸಿದ್ದಾರೆ ರೋಹಿತ್ ಚಕ್ರತೀರ್ಥ ಅವರು. ಯಾರು ಈ ಸಿದ್ದೇಶ್ವರ ಸ್ವಾಮೀಜಿ ಅನ್ನೋ ಒಂದು ಪ್ರಶ್ನೆ ಬರಬಹುದು ಕೆಲವರಿಗೆ. ವಿಜಯಪುರದಲ್ಲಿ ಓರ್ವ ಸಾಮಾನ್ಯ ರೈತಾಪಿ ಕುಟುಂಬ. ಆ ಕುಟುಂಬದಲ್ಲಿ ಹುಡ್ತಾನೆ ಒಬ್ಬ ಹುಡುಗ. ಚಿಕ್ಕ ವಯಸ್ಸಲ್ಲೇ ಧ್ಯಾನದಲ್ಲಿ ಆಸಕ್ತಿ, ಅಧ್ಯಾತ್ಮದಲ್ಲಿ ಆಸಕ್ತಿ ಆ ವಯಸ್ಸಲ್ಲೇ ಬಂದದ್ದನ್ನು ನೋಡಿ ಜ್ಞಾನಯೋಗಾಶ್ರಮದ ಸಂಸ್ಥಾಪಕರಾಗಿರ್ತಕ್ಕಂಥ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿ ಮಹಾಸ್ವಾಮಿಗಳು ಅವರನ್ನು ಗುರುತಿಸಿ ಆ ಹುಡುಗನನ್ನು ಕರೆಸಿ ಅಗತ್ಯವಾದ ಎಲ್ಲ ವಿದ್ಯಾಭ್ಯಾಸವನ್ನು ಆತನಿಗೆ ಕೊಡಿಸಿ ಆನಂತರ ಸಿದ್ಧಗೊಂಡ ಅನ್ನೋ ಹೆಸರಿನ ಆ ಹುಡುಗನಿಗೆ ಸಿದ್ದೇಶ್ವರ ಅಂತ ನಾಮಕರಣವನ್ನು ಮಾಡ್ತಾರೆ. ಆ ಯುವಕ ಸನ್ಯಾಸವನ್ನು ಸ್ವೀಕರಿಸ್ತಾನೆ. ಆದರೆ ಯಾವತ್ತೂ ಕಾವಿ ಉಡಲಿಲ್ಲ, ಯಾವತ್ತೂ ಮಠವನ್ನು ಕಟ್ಟಲಿಲ್ಲ, ಯಾವತ್ತೂ ಭಕ್ತರನ್ನು ಬೆಳೆಸೋಕೆ ಹೋಗಲಿಲ್ಲ, ಒಂದೇ ಒಂದು ರೂಪಾಯಿಯನ್ನು ಮುಟ್ಟಲಿಲ್ಲ. ತಾವು ಹಾಕಿಕೊಳ್ಳುವಂಥ ಸರಳವಾದ ಬಿಳಿ ಬಟ್ಟೆಯ ಖಾದಿ ಉಡುಪು ಏನಿದೆ ಅದಕ್ಕೆ ಜೇಬೇ ಇರಲಿಲ್ಲ. ಹಾಗಾಗಿ ಅವರು ಯಾರಿಂದಲೂ ಏನನ್ನೂ ಸ್ವೀಕರಿಸಲಿಲ್ಲ. ಸ್ವೀಕರಿಸಿದ್ದು ಅಂದರೆ ಯಾರಾದರೂ ಕೊಟ್ಟಂಥ ಒಂದಷ್ಟು ಒಳ್ಳೆಯ ಪುಸ್ತಕಗಳನ್ನು ಬಿಟ್ಟು ಮತ್ತೇನೂ ಸ್ವೀಕರಿಸಿದವರಲ್ಲ ಸಿದ್ದೇಶ್ವರ ಸ್ವಾಮೀಜಿಗಳು. ಅವರು ಮಕ್ಕಳಿಗಾಗಿ ಕಥೆಗಳನ್ನು, ದೊಡ್ಡವರಿಗಾಗಿ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಕಥೆಗಳು ಅಂದರೆ ಪುರಾಣದ ಕಥೆಗಳ ಹಾಗೆ ಭಾವಿಸಬೇಕಾಗಿಲ್ಲ. ವಿಜ್ಞಾನದ ಬಗ್ಗೆ ಹೇಳ್ತಾರೆ. E=mc² ಅಂದರೆ ಏನು, ಐನ್ಸ್ಟೈನ್ ಅಂದರೆ ಯಾರು, ಗುರುತ್ವಾಕರ್ಷಣ ನಿಯಮ ಅಂದ್ರೇನು, ಪೈಥಾಗರಸ್ ಥಿಯರಮ್ ಅಂದರೆ ಏನು, ವಿಮಾನ ಹೇಗೆ ಹಾರಾಟ ಆಗುತ್ತೆ, ಹೀಗೆ ತಾವು ತಮ್ಮ ಜೀವಮಾನದಲ್ಲಿ ಕಲಿತಂಥ ಯಾವುದೇ ವಿಚಾರ, ಯಾವುದೇ ದೇಶದ ವಿಚಾರ, ಯಾವುದೇ ಧರ್ಮದ ವಿಚಾರ, ಯಾವುದೇ ಆಗಲಿ ಎಷ್ಟು ಸರಳವಾಗಿ ಹೇಳ್ತಾರೆ ಅಂದರೆ ಒಬ್ಬರೂ ಸಹ ತೂಕಡಿಸದೆ, ಕಣ್ಣು ಮುಚ್ಚದೆ, ಆಕಳಿಸದೆ ಅಷ್ಟು ಗಮನವಿಟ್ಟು ಕೇಳ್ತಾರೆ. ಸದ್ದಿಲ್ಲದ ಹಾಗೆ ಬರ್ತಾರೆ, ಸೇರ್ತಾರೆ, ಕೇಳ್ತಾರೆ. ಹಾಗೆಯೇ ಸದ್ದಿಲ್ಲದ ಹಾಗೆ 7 ಗಂಟೆ ಆಗ್ತಾ ಇದ್ದ ಹಾಗೆ ಹೇಗೆ ಕರಗಿ ಹೋಗ್ತಾರೋ ಆ ಜನಸಮೂಹ ಕಣ್ಣಾರೆ ಕಂಡಿದ್ದೇನೆ. ಹಾಗಾಗಿ ಪವಾಡ ಅಂದರೆ ಏನು ಅಂತ ಹೇಳಿದ್ರೆ ಸಿದ್ದೇಶ್ವರ ಸ್ವಾಮೀಜಿಗಳು. ಪವಾಡ ಈಗಲೂ ನಡೆಯುತ್ತಾ ಅಂದರೆ ಸಿದ್ದೇಶ್ವರ ಸ್ವಾಮೀಜಿಗಳ ತರಹದ ಜನ ಇದ್ದರೆ ಇವತ್ತೂ ನಡೆಯುತ್ತೆ ಅಂತ ಹೇಳಬಹುದು. ಇರಬಹುದು ನಮ್ಮ ನಡುವೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಸೊಗಸಾದ ಕೃತಿ. ಮಕ್ಕಳಿಗಾಗಿ ಸ್ವಾಮಿ ಸಿದ್ದೇಶ್ವರರ ಕಥೆಗಳು. 36 ಕಥೆಗಳಿವೆ. ನಿರೂಪಿಸಿದ್ದಾರೆ ರೋಹಿತ್ ಚಕ್ರತೀರ್ಥ ಅವರು. ಈ ಒಂದು ಪುಸ್ತಕವನ್ನು ಮಕ್ಕಳಿಗೆ ಓದೋಕ್ಕೆ ನಾವು ಕೊಡೋಣ ಅಂತ ನಿರ್ಣಯವನ್ನು ಈ ಕ್ಷಣದಲ್ಲಿ ತಗೋತಾ ಕಾರ್ಯಕ್ರಮವನ್ನು